20 ಲಕ್ಷಕ್ಕೆ ಕೆಜಿ ಚಿನ್ನವನ್ನ ಕೊಡ್ತೀವಿ ಅಂತ ವ್ಯಕ್ತಿಗೆ ಪಂಗನಾಮವನ್ನ ಹಾಕಲಾಗಿದೆ. ಚಿನ್ನ ಖರೀದಿಗೆ ಆಂಧ್ರದಿಂದ ಫ್ಲೈಟ್ನಲ್ಲಿ ಬಂದಿದ್ದಂಥ ವಿಶ್ವಪ್ರಸಾದ್ ರೆಡ್ಡಿ ವೆಂಕಟಗಿರಿಕೋಟೆ ಬಳಿಯ ಖಾಸಗಿ ಬಡಾವಣೆಯಲ್ಲಿ ಡೀಲ್ಗೆ ಪ್ಲಾನ್ ಅನ್ನು ಮಾಡಿಕೊಳ್ಳಲಾಗಿತ್ತು. 20 ಲಕ್ಷಕ್ಕೆ ಕೆಜಿ ಚಿನ್ನವನ್ನ ಕೊಡ್ತೀವಿ ಅಂತ ವ್ಯಕ್ತಿಯೊಬ್ಬರಿಗೆ ಪಂಗನಾಮವನ್ನ ಹಾಕಿರುವಂತಹ ಸ್ಟೋರಿ. ಚಿನ್ನ ಖರೀದಿಗೆ ಆಂಧ್ರದಿಂದ ಫ್ಲೈಟ್ನಲ್ಲಿ ಬಂದಿದ್ದಂತಹ ವಿಶ್ವಪ್ರಸಾದ್ ರೆಡ್ಡಿ ವೆಂಕಟಗಿರಿಕೋಟೆ ಬಳಿಯ ಖಾಸಗಿ ಬಡಾವಣೆಯಲ್ಲಿ ಡೀಲ್ಗೆ ಪ್ಲಾನ್ ಅನ್ನು ಮಾಡಿಕೊಳ್ಳಲಾಗಿತ್ತು. ಕಾರಿನಲ್ಲಿದ್ದಂತಹ ಹಣವನ್ನ ನೋಡುತ್ತಲೇ ಹಲ್ಲೆಗೆ ಮುಂದಾಗಿದ್ರು ದರೋಡೆ ಗ್ಯಾಂಗ್. ಹಣಕ್ಕೆ ಖದೀಮರು ಹಲ್ಲೆಗೆ ಮುಂದಾಗಿದ್ದಂಥದ್ದು. ವಿಶ್ವಪ್ರಸಾದ್ ರೆಡ್ಡಿ ಶಾಕ್ ಆಗಿದ್ದಾರೆ. ಕೇವಲ 5 ನಿಮಿಷದಲ್ಲಿ 20 ಲಕ್ಷವನ್ನ ದರೋಡೆ ಮಾಡಿ ಗ್ಯಾಂಗ್ ಎಸ್ಕೇಪ್ ಆಗಿದೆ. ಪ್ರಕರಣದ ಕುರಿತು ದೇವನಹಳ್ಳಿಯ ವಿಜಯಪುರ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಎಸ್ಪಿ ಚಂದ್ರಕಾಂತ್ ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ. ಸಂದರ್ಭದಲ್ಲಿ ಪ್ರಕರಣವನ್ನು ಭೇದಿಸಲು 3 ಪೊಲೀಸ್ ತಂಡಗಳನ್ನು ಕೂಡ ನೇಮಕ ಮಾಡಿಕೊಳ್ಳಲಾಗಿದೆ. 20 ಲಕ್ಷಕ್ಕೆ ಕೆಜಿ ಚಿನ್ನವನ್ನ ಕೊಡ್ತೀವಿ ಅಂತ ವ್ಯಕ್ತಿಯೊಬ್ಬರಿಗೆ ಪಂಗನಾಮವನ್ನ ಹಾಕಿರುವಂಥದ್ದು. ಚಿನ್ನ ಖರೀದಿಗೆ ಆಂಧ್ರದಿಂದ ಫ್ಲೈಟ್ನಲ್ಲಿ ಬಂದಿದ್ರಂತೆ ವಿಶ್ವಪ್ರಸಾದ್ ರೆಡ್ಡಿ. ಈ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಚಿನ್ನವನ್ನ ಕದ್ದು ಪರಾರಿಯಾಗಿರುವಂಥದ್ದು ದರೋಡೆ ಗ್ಯಾಂಗ್ನಿಂದ ಮಾಡಿರುವಂತಹ ಕೃತ್ಯ ಇದು. ಪೊಲೀಸರು ಈಗಾಗಲೇ ಸ್ಥಳಕ್ಕೆ ಹೋಗಿದ್ದಾರೆ. ಸ್ಥಳ ಪರಿಶೀಲನೆಯನ್ನು ಕೂಡ ಮಾಡ್ತಿದ್ದಾರೆ. 3 ತಂಡಗಳನ್ನು ಕೂಡ ರಚನೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಕೇವಲ 5 ನಿಮಿಷದಲ್ಲಿ 20 ಲಕ್ಷ ದರೋಡೆಯನ್ನು ಮಾಡಿ ದರೋಡೆ ಗ್ಯಾಂಗ್ ಎಸ್ಕೇಪ್ ಆಗಿರುವಂಥದ್ದು. ಚಿನ್ನ ವ್ಯಾಪಾರದ ನೆಪದಲ್ಲಿ ಹಣವನ್ನು ಲೂಟಿ ಮಾಡಲಾಗಿದೆ. ವಿಜಯಪುರ ಠಾಣೆ ಪೊಲೀಸರು ತನಿಖೆಯನ್ನು ಕೂಡ ಮಾಡ್ತಿದ್ದಾರೆ. ಸ್ಥಳಕ್ಕೆ ಹೋಗಿದ್ದಾರೆ. ಸ್ಥಳ ಪರಿಶೀಲನೆಯನ್ನು ಕೂಡ ಮಾಡ್ತಿದ್ದಾರೆ. 3 ಪೊಲೀಸ್ ತಂಡಗಳನ್ನು ಕೂಡ ಈ ಸಂದರ್ಭದಲ್ಲಿ ನೇಮಕ ಮಾಡಲಾಗಿದೆ. ಗ್ರಾಮಾಂತರ ಜಿಲ್ಲೆ ಎಸ್ಪಿ ಚಂದ್ರಕಾಂತ್ ಭೇಟಿಯನ್ನು ಕೊಟ್ಟಿದ್ದಾರೆ. ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ. ಪ್ರಕರಣವನ್ನು ಭೇದಿಸೋದಕ್ಕೆ 3 ಪೊಲೀಸ್ ತಂಡಗಳನ್ನು ಕೂಡ ನೇಮಕ ಮಾಡಲಾಗಿದೆ. ಆಂಧ್ರದವರು ಅವ್ರ ಮಾತು ನಂಬಿ 20 ಲಕ್ಷ ರೂಪಾಯಿ ಹಣ ತಗೊಂಡ್ಬರ್ತಾರೆ ಕಾರಲ್ಲಿ. ಇಬ್ರು ಈ ಬಡಾವಣೆಯಲ್ಲಿ ಬಂದು ಕೂತಿರ್ತಾರೆ. ದುಡ್ಡು ತೋರಿಸಿ ಅಂತಂದಾಗ ಇವ್ರು ಡಿಕ್ಕಿ ಓಪನ್ ಮಾಡ್ತಾರೆ. ಅದನ್ನ ನೋಡಿ ಬೇರೆ ಭಾಗಕ್ಕೆ ಶಿಫ್ಟ್ ಮಾಡಿ ಸಮಯದಲ್ಲಿ ಈ ಬಡಾವಣೆ ಹಿಂಭಾಗದಿಂದ 2 ಬೈಕಲ್ಲಿ 4 ಜನ ಬರ್ತಾರೆ. ಇವ್ರು ಹೊಡೆದು ಆ 20 ಲಕ್ಷನ ದೋಚ್ಕೊಂಡು ಹೋಗಿರ್ತಾರೆ. ಆಂಧ್ರದವರು ಅವ್ರ ಮಾತು ನಂಬಿ 20 ಲಕ್ಷ ರೂಪಾಯಿ ಹಣ ತಗೊಂಡ್ಬರ್ತಾರೆ ಕಾರಲ್ಲಿ. ಇಬ್ರು 20 ಲಕ್ಷಕ್ಕೆ ಕೆಜಿ ಚಿನ್ನವನ್ನ ಕೊಡ್ತೀವಿ ಅಂತ ವ್ಯಕ್ತಿಗೆ ಪಂಗನಾಮವನ್ನ ಹಾಕಿರುವಂಥದ್ದು. ಚಿನ್ನ ಖರೀದಿಗೆ ಆಂಧ್ರದಿಂದ ಫ್ಲೈಟ್ನಲ್ಲಿ ಬಂದಿದ್ದಂಥ ವಿಶ್ವಪ್ರಸಾದ್ ರೆಡ್ಡಿ ವೆಂಕಟಗಿರಿಕೋಟೆ ಬಳಿಯ ಖಾಸಗಿ ಬಡಾವಣೆಯಲ್ಲಿ ಡೀಲ್ಗೆ ಪ್ಲಾನ್ ಅನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. ಆದರೆ ದರೋಡೆ ಗ್ಯಾಂಗ್ನಿಂದ ಚಿನ್ನವನ್ನ ಕದ್ದು ಪರಾರಿಯಾಗಿದ್ದಾರೆ. ಇದೀಗ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಗುರುಮೂರ್ತಿ ಸಂಪರ್ಕದಲ್ಲಿದ್ದಾರೆ. ಗುರುಮೂರ್ತಿ, 20 ಲಕ್ಷಕ್ಕೆ ಕೆಜಿ ಚಿನ್ನವನ್ನ ಕೊಡ್ತೀವಿ ಅಂತ ಈ ವ್ಯಕ್ತಿಗೆ ಪಂಗನಾಮ ಹಾಕಿರುವಂತದ್ದು ಏನಾಗಿತ್ತು ಘಟನೆ? ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ. ಹೌದು ಸುಖನೆ, ಏನೋ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಸಮೀಪ ಇರುವಂತ ವಿಜಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವಂತ ವೆಂಕಟಗಿರಿಕೋಟೆ ಬಳಿಯ ಖಾಸಗಿ ಬಡಾವಣೆಯಲ್ಲಿ ಡೀಲ್ ಪ್ಲಾನ್ ಮಾಡಿರ್ತಾರೆ. ಆದ್ರೆ ಈ ಆಂಧ್ರದಿಂದ ಫ್ಲೈಟ್ ನಲ್ಲಿ ಬಂದಿದ್ದಂತ ವಿಶ್ವಪ್ರಸಾದ್ ರೆಡ್ಡಿಗೆ ಲೋಕ ಆಗಿರುವಂತದ್ದು. ಆದ್ರೆ 6 ಜನ ಮಂದಿ ದರೋಡೆ ಗ್ಯಾಂಗ್ ಅವರನ್ನ ಖಾಸಗಿ ಲೇಔಟ್ನಲ್ಲಿ ಅಟ್ಟಾಡಿಸಿ 20 ಲಕ್ಷವನ್ನು ದೋಚಿ ಪರಾರಿಯಾಗಿರುವಂತದ್ದು. ಈ ಪ್ರಕರಣ ಕುರಿತು ದೇವನಹಳ್ಳಿ ವಿಜಯಪುರ ಪಟ್ಟಣದಲ್ಲಿ ದೂರು ಕೂಡ ದಾಖಲಾಗಿದೆ. ಆದ್ರೆ ಈ ಯಾರು ವಿಶ್ವಪ್ರಸಾದ್ ರೆಡ್ಡಿ ಅವರು ಠಾಣೆಗೆ ಹಾಜರಾಗಿ ದೂರನ್ನು ಕೊಡ್ತಾರೆ. ಆಗ ಪೊಲೀಸ್ ಠಾಣೆಗೆ ಮಾಹಿತಿ ದೊರಕುತ್ತದೆ. ಆಗ ಸ್ಥಳಕ್ಕೆ SP ಕೂಡ ಬಂದು ಈಗಾಗಲೇ DSP ಮುಖಾಂತರ 3 ಟೀಮನ್ನು ಈಗಾಗಲೇ ರಚನೆ ಮಾಡಿದ್ದು ಆರೋಪಿಗಳಿಗೆ ಬಲೆ ಬೀಸಿದ್ದಾರೆ. ಸುಕನ್ಯಾ, ಧನ್ಯವಾದಗಳು ಗುರುಮೂರ್ತಿ ಹೆಚ್ಚಿನ ಮಾಹಿತಿಗಾಗಿ.
ಪ್ರಕರಣವನ್ನು ಭೇದಿಸುವುದಕ್ಕೆ 3 ಪೊಲೀಸ್ ತಂಡಗಳನ್ನು ಕೂಡ ಈಗಾಗಲೇ ನೇಮಕ ಮಾಡಲಾಗಿದೆ. ಪರಾರಿಯಾಗಿರುವಂತಹ ಗ್ಯಾಂಗ್ಗೆ ಈಗಾಗಲೇ ಬಲೆಯನ್ನು ಕೂಡ ಬೀಸಲಾಗಿದೆ. 20 ಲಕ್ಷಕ್ಕೆ ಕೆಜಿ ಚಿನ್ನವನ್ನು ಕೊಡ್ತೀವಿ ಅಂತ ವ್ಯಕ್ತಿಗೆ ಪಂಗನಾಮ ಆಗಿರುವಂಥದ್ದು. ಇತಿಹಾಸೆಯಿಂದ ಅವರು ಕೂಡ ಬಂದಿದ್ದಾರೆ, ಆದರೆ ಇದೀಗ ಮೋಸ ಕೂಡ ಹೋಗಿರುವಂಥದ್ದು. ಫ್ಲೈಟ್ನಲ್ಲಿ ಬಂದಿದ್ರಂತೆ ಆಂಧ್ರದಿಂದ ಚಿನ್ನ ಖರೀದಿಯನ್ನು ಮಾಡೋದಕ್ಕೆ. ವಿಶ್ವಪ್ರಸಾದ್ ರೆಡ್ಡಿ ಅವ್ರಿಗೆ ಮೋಸ ಆಗಿರುವಂಥದ್ದು ಶಾಕ್ ಆಗಿದೆ ಅವ್ರಿಗೆ. ಕೇವಲ 5 ನಿಮಿಷದಲ್ಲಿ 20 ಲಕ್ಷವನ್ನು ದರೋಡೆ ಮಾಡಿ ಈ ದರೋಡೆ ಗ್ಯಾಂಗ್ ಎಸ್ಕೇಪ್ ಆಗಿದೆ. ಪ್ರಕರಣದ ಕುರಿತು ದೇವನಹಳ್ಳಿಯ ವಿಜಯಪುರ ಠಾಣೆಯಲ್ಲಿ ದೂರನ್ನು ಕೂಡ ಕೊಡಲಾಯಿತು. ಪ್ರಕರಣವನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ.